ರಾಘವ ಲಾರೆನ್ಸ್ ಕಾಲಿವುಡ್ನ ನಟ, ನಿರ್ದೇಶಕ, ನೃತ್ಯ ಸಂಯೋಜಕ, ನಿರ್ಮಾಪಕ ಮತ್ತು ಸಮಾಜ ಸೇವೆಯಿಂದ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿರುವ ರೀಲ್ ಮಾತ್ರವಲ್ಲ, ರಿಯಲ್ ಲೈಫ್ನಲ್ಲೂ ಕೂಡ ಸೂಪರ್ ಸ್ಟಾರ್. ಇತ್ತೀಚೆಗೆ ರಾಘವ ಲಾರೆನ್ಸ್ ಬಗ್ಗೆ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿತ್ತು. ಅದೇನಪ್ಪ ಅಂದ್ರೆ, ಲಾರೆನ್ಸ್ ರಾಜಕೀಯಕ್ಕೆ ಬರ್ತಾರಂತೆ. ತಮಿಳುನಾಡು ಮುಖ್ಯಮಂತ್ರಿ ತಮ್ಮ ಆಪ್ತ ಗೆಳೆಯ ವಿಜಯ್ ಅವರ ಟಿವಿಕೆ ಪಕ್ಷ ಸೇರ್ತಾರಂತೆ. ವಿಜಯ್ ಅವರು ರಾಜೀನಾಮೆ ನೀಡಿರುವ ತಿರುಚಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿಗಳು ಕೇಳಿ ಬಂದಿದ್ವು. ಇದೀಗ ರಾಘವ ಲಾರೆನ್ಸ್ ತಮ್ಮ ರಾಜಕೀಯ ಎಂಟ್ರಿ ಕುರಿತು ಕ್ಲಾರಿಟಿ ಕೊಟ್ಟಿದ್ದಾರೆ. ಹೌದು, ರಾಘವ ಲಾರೆನ್ಸ್ ರಾಜಕೀಯಕ್ಕೆ ಬರುವುದು ಫಿಕ್ಸ್ ಆಗಿದೆ. ಖುದ್ದು ವಿಡಿಯೋ ಮೂಲಕ ಲಾರೆನ್ಸ್, ನಾನು ರಾಜಕಾರಣಕ್ಕೆ ಬರುವ ಸಮಯ ಸಂದರ್ಭ ಕೂಡಿ ಬಂದಿದೆ. ಈ ನನ್ನ ಪ್ರಯಾಣವನ್ನ ಯಾವಾಗ, ಯಾರೊಂದಿಗೆ ಆರಂಭಿಸಲು ನಿರ್ಧರಿಸಿದ್ದೇನೆ ಅನ್ನೋದನ್ನ ಶೀಘ್ರದಲ್ಲೇ ತಿಳಿಸ್ತೇನೆ ಅಂತ ಹೇಳಿದ್ದು, ವೈರಲ್ ಸುದ್ದಿಯಂತೆ ವಿಜಯ್ ಅವರ ಟಿವಿಕೆ ಪಕ್ಷವನ್ನೇ ಸೇರ್ತಾರಾ ಅಥವಾ ಲಾರೆನ್ಸ್ ಅವರ ಹಾದಿಯೇ ಬೇರೆ ಇದೆಯಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಈ ನನ್ನ ಪ್ರಯಾಣವನ್ನು ಯಾವಾಗ ಮತ್ತು ಯಾರೊಂದಿಗೆ ಆರಂಭಿಸಲು ನಿರ್ಧರಿಸಿದ್ದೇನೆ ಅನ್ನೋದನ್ನು ಅತಿ ಶೀಘ್ರದಲ್ಲೇ ಬಹಿರಂಗಪಡಿಸ್ತೀನಿ ಅಂತ ರಾಘವ ಲಾರೆನ್ಸ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಪೋಸ್ಟ್ ಮಾಡಿರುವ ಲಾರೆನ್ಸ್, ರಾಜಕೀಯಕ್ಕೆ ಬರುವುದರ ಕುರಿತು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಹಣ ಮಾಡೋ ಅಥವಾ ಉನ್ನತ ಸ್ಥಾನಮಾನ ಪಡೆಯುವ ಉದ್ದೇಶದಿಂದ ನಾನು ರಾಜಕಾರಣಕ್ಕೆ ಬರ್ತಿಲ್ಲ. ನಾನು ಮಾಡ್ತಿರುವ ಸೇವೆಯನ್ನ ಇನ್ನೂ ದೊಡ್ಡದಾಗಿ ಮಾಡುವ ಉದ್ದೇಶ ನನ್ನದು ಎಂದಿದ್ದಾರೆ. ಅಲ್ಲದೆ ಬಹಳ ಹಿಂದೆಯೇ ನಾನು ಪಾಲಿಟಿಕ್ಸ್ಗೆ ಬರಬೇಕು ಅಂತ ಅನ್ಕೊಂಡಿದ್ದೆ. ನನ್ನ ತಾಯಿಯ ಅನುಮತಿಯನ್ನ ಅನೇಕ ಬಾರಿ ನಾನು ಕೇಳಿದ್ದೆ ಕೂಡ. ಆದರೆ ನನ್ನ ತಾಯಿ ಅಂದು ಒಪ್ಪಿಗೆ ನೀಡಿರಲಿಲ್ಲ. ಇಂದು ಅವರು ನನಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ವಿಜಯ್ ಅವರು ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿದ್ದು. ವಿಜಯ್ ಅವರ ವಿಕ್ಟರಿ ನನ್ನ ತಾಯಿಯಲ್ಲಿ ರಾಜಕೀಯ ಬಗೆಗಿನ ಅಭಿಪ್ರಾಯವನ್ನ ಬದಲಾಯಿಸಿದೆ. ಹಾಗಾಗಿಯೇ ಅವರು ನಾನು ರಾಜಕೀಯಕ್ಕೆ ಹೋಗೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಲಾರೆನ್ಸ್ ತಿಳಿಸಿದ್ದಾರೆ. ಇನ್ನು ಅತಿ ಶೀಘ್ರದಲ್ಲೇ ಲಾರೆನ್ಸ್ ತಮ್ಮ ರಾಜಕೀಯ ಆರಂಭದ ಕುರಿತ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ.